ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯ ಅಂದರೆ ನಾಳೆ ನಡೀತಕ್ಕಂತಹ ವಾರ್ಷಿಕ ಪರೀಕ್ಷೆಯನ್ನು ನಡೀತಾ ಇದೆ. ಆ ಒಂದು ವಾರ್ಷಿಕ ಪರೀಕ್ಷೆಗೆ ಅಂಕಗಳು ವಿಭಾಗವನ್ನು ನೋಡ್ತಾ ಹೋಗೋಣ. ಸೊ ಇದನ್ನು ಪರೀಕ್ಷೆಗೆ ಹೋಗೋ ಮುಂಚೆ ಒಂದು ಸಲ ನೋಡ್ಕೊಂಡು ಹೋಗಿ, ಹಾಗೆ ಇದನ್ನೆಲ್ಲವೂ ನಾನು ವರ್ಕ್ ಮಾಡಿದ್ದೀನೋ ಇಲ್ವೋ ಅನ್ನೋದನ್ನು ಗಮನ ಹರಿಸಿ ನೀವು ಹೆಚ್ಚು ಅಂಕಗಳನ್ನು ಸುಲಭವಾಗಿ ಗಳಿಸಬಹುದು ಅಂತ ಒಂದು ಭರವಸೆಯನ್ನು ನೀಡ್ತಾ, ಸೊ ಬನ್ನಿ ಇನ್ನೂ ಲೇಟ್ ಮಾಡೋದು ಬೇಡ. ಸೊ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೈಪ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ 4 ಅಂಕದ ಪ್ರಶ್ನೆಗಳ ವಿಭಾಗ ಇರ್ತದೆ. 4 ಅಂಕದ ಪ್ರಶ್ನೆಗಳ ವಿಭಾಗ. ಸೊ ಇಲ್ಲಿ 4 ಅಂಕದ ಯಾವ್ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಗ್ರಾಫ್ ಬರ್ತದೆ. ಓಕೆ, ಈ ಗ್ರಾಫ್ನು ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಗ್ರಾಫು 4 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು ಒಂದು ಗ್ರಾಫು. ಓಕೆ, ಇನ್ನು ಎರಡನೇದೇನಪ್ಪ ಅಂದರೆ ಸಮಾಂತರ ಶ್ರೇಣಿಗಳು ಅನ್ನೋ ಚಾಪ್ಟರ್ನಿಂದ ಬರ್ತದೆ. ಸಮಾಂತರ ಶ್ರೇಣಿಗಳು ಇಲ್ಲಿ ಏನಾಗ್ತದಪ್ಪ ಅಂದರೆ ಸ್ವಲ್ಪ ಅನ್ವಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾನೆ. ಓಕೆ, ಅನ್ವಯ. ಓಕೆ, ನಿಮಗೆ ಸ್ವಲ್ಪ ತಲೆಯಲ್ಲಿ ಹುಳ ಬಿಡ್ತಕ್ಕಂಥ ಪ್ರಶ್ನೆಗಳು ಈ ಒಂದು ಸಮಾಂತರ ಶ್ರೇಣಿಯ ಪಾಠದಲ್ಲಿ ಬರ್ತಕ್ಕಂಥದ್ದು. ಆದರೆ ಪ್ರಾಕ್ಟೀಸ್ ಮಾಡಿದರೆ ಈಸಿಯಾಗಿ 4 ಅಂಕಗಳನ್ನು ನೀವು ಏನು ಮಾಡೋದು ಪಡಿಬೋದು. ಓಕೆನಾ. ಇನ್ನು ಪ್ರಮೇಯಗಳು ಅನ್ನೋ ಕಾನ್ಸೆಪ್ಟ್ನಲ್ಲಿ 2 ಪ್ರಮೇಯಗಳು 4 ಅಂಕಕ್ಕೆ ಬರ್ತವೆ. ಒಂದು ತೇಲ್ಸ್ನ ಪ್ರಮೇಯ ಬರ್ತದೆ, ಇನ್ನೊಂದು ಏನಪ್ಪ ಅಂದರೆ ಕೋನ ನಿರ್ಧಾರಕ ಪ್ರಮೇಯ. ಇವು 2 ಪ್ರಮೇಯಗಳಲ್ಲಿ 4 ಅಂಕಕ್ಕೆ ಫಿಕ್ಸ್ ಕೊಡ್ತಾನೆ. ಓಕೆನಾ, ನೆನಪಲ್ಲಿ ಇಟ್ಕೊಳ್ರಿ. 2 ಪ್ರಮೇಯ 4 ಅಂಕ ಫಿಕ್ಸ್ ಇರ್ತದೆ. ಇನ್ನು ನೆಕ್ಸ್ಟು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತ ಇದೆ. ಓಕೆ, ಇಲ್ಲಿ ಉನ್ನತ ಕೋನ ಮತ್ತು ಅವನತ ಕೋನ, ಉನ್ನತ ಕೋನ ಮತ್ತು ಅವನತ ಕೋನಗಳ ಮೇಲೆ ಲೆಕ್ಕಗಳು ಇರ್ತದೆ. ಓಕೆ, ಇವೆರಡು ಕಾನ್ಸೆಪ್ಟ್ ಮೇಲೆ 4 ಅಂಕದ ಪ್ರಶ್ನೆ ಕಂಡು ಬರ್ತದೆ. ಓಕೆನಾ. ಇನ್ನು ಮುಂದಿನದಾಗಿ 3 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವಿಭಾಗವನ್ನು. ಸೊ ಒಂದೇದು ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಮತ್ತು ತಾಳೆ ನೋಡುವುದು. ಶೂನ್ಯತೆಗಳನ್ನು ಕಂಡುಹಿಡಿಯುವುದು ಮತ್ತು ತಾಳೆ ನೋಡುವ ಕಾನ್ಸೆಪ್ಟ್ ಮೇಲೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. ಹಾಗೆ ತ್ರಿಕೋನಮಿತಿಯ ಅನುಪಾತಗಳು. ತ್ರಿಕೋನಮಿತಿಯ ಅನುಪಾತಗಳು ಏನದಾವಲ್ಲ 6 ಅನುಪಾತಗಳು. ಸೊ ಇವುಗಳ ಮೇಲೆ ಏನು ಮಾಡ್ತಾನೆ 3 ಅಂಕದ ಒಂದು ಪ್ರಶ್ನೆಯನ್ನು ಕೊಡ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಕೊಡ್ತಾನೆ ಫಿಕ್ಸು. ಓಕೆನಾ, ಇದ್ರ ಮೇಲೆ ಫಿಕ್ಸ್ ಇರ್ತದೆ. ಇನ್ನು ನೆಕ್ಸ್ಟು ಸಂಭವನೀಯತೆ ಪಾಠದಲ್ಲಿ ದಾಳಗಳನ್ನು ಉರುಳಿಸೋದು ಮತ್ತು ನಾಣ್ಯಗಳನ್ನು ಚಿಮ್ಮೋದು, ಹಾಗೆ ಸಂಖ್ಯೆಗಳು ಯಾವುವು ಸಮಸಂಖ್ಯೆ ಬರುವುದು ಅಥವಾ ನೆಕ್ಸ್ಟು ಅವಿಭಾಜ್ಯ ಸಂಖ್ಯೆಗಳು ಮೊತ್ತ, ಈ ರೀತಿಯಾದಂಥ ಸಂಖ್ಯೆಗಳನ್ನು ಇಟ್ಕೊಂಡು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಓಕೆ, ಸಂಭವನೀಯತೆ ನಿಮ್ಗೆ ನೆನಪಲ್ಲಿ ಇಟ್ಕೊಂಡ್ಬಿಡ್ರಿ. ಸಂಭವನೀಯತೆಯು ಯಾವಾಗಲೂ 0 ಮತ್ತು 1ರ ಮಧ್ಯೆ ಇರುತ್ತೆ. 1ರ ನಡುವೆ ತಲೆಗಿಟ್ಕೊಡ್ರಿ. ಫಿಕ್ಸ್ ಇದು 0 ಮತ್ತು 1ರ ನಡುವೆನೇ ಇರ್ತದೆ. 0ಯಿಂದ ಜಾಸ್ತಿ ಇರ್ತೈತಿ, 1ಕ್ಕಿಂತ ಕಡಿಮೆ ಇರ್ತೈತಿ. ಅದೇ ಸಂಭವನೀಯತೆ. ಓಕೆನಾ. ಸೊ ನೆಕ್ಸ್ಟ್ ವೃತ್ತದ ಮೇಲಿನ ಪ್ರಮೇಯಗಳು 2 ಅದಾವೆ. ಓಕೆ, ವೃತ್ತದ ಮೇಲಿನ ಪ್ರಮೇಯಗಳು ಎಷ್ಟಪ್ಪ 2 ಅದಾವೆ. ಓಕೆನಾ. ಸೊ ಒಂದು ಬಾಯಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಗಳು ಸಮವಾಗಿರ್ತವೆ ಅನ್ನೋದೊಂದು, ಇನ್ನೊಂದು ಲಂಬ ಐತಲ್ಲ ಅದು. 2 ಪ್ರಮೇಯಗಳಿರೋದು. ಎರಡರಲ್ಲಿ ಯಾವುದಾದ್ರು ಒಂದನ್ನು 100% ಕೊಡ್ತಾನೆ. ಓಕೆನಾ. ಮುಂದಿನದಾಗಿ ನೋಡ್ತಾ ಹೋಗೋಣ. ಸೊ ಸರಾಸರಿ, ಬಹುಲಕ, ಮಧ್ಯಾಂಕ. ಸೊ ಇಲ್ಲಿ ಲಾಸ್ಟ್ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇವೆರಡನ್ನು ಕೊಟ್ಟಾನ. ಹೌದಾ. ಸೊ ನೀವು ಮಧ್ಯಾಂಕವಲ್ರೇ ಬೇಡ ಬಿಟ್ಬಿಡೋಣ. ಸೊ ಸರಾಸರಿ ಮತ್ತು ಬಹುಲಕ ಎರಡನ್ನು ಫಿಕ್ಸ್ ಮಾಡ್ಕೊ. 2ರಲ್ಲಿ ಯಾವುದಾದ್ರೂ ಒಂದು ಬರಲೇಬೇಕಾ. ಒಂದು ಸರಾಸರಿನಾದ್ರೂ ಕೊಡ್ತಾನೆ, ಬಹುಲಕನಾದ್ರೂ ಕೊಡ್ತಾನೆ. ಇಲ್ಲ ಸರಾಸರಿ ಕೊಡ್ತಾನೆ, ಮಧ್ಯಾಂಕ ಕೊಡ್ತಾನೆ. ಇಲ್ಲ ಬಹುಲಕ ಕೊಡ್ತಾನೆ ಅಥವಾ ಮಧ್ಯಾಂಕ ಕೊಡ್ತಾನೆ. ಇವು 3ರಲ್ಲಿ ಯಾವುದಾದ್ರೂ 2ಅನ್ನು ಮಾತ್ರ ನೀವೇನು ಮಾಡಬೇಕಾಗ್ತದೆ, ವರ್ಕ್ ಮಾಡಲೇಬೇಕಾಗ್ತದೆ. ಫಿಕ್ಸ್. ಒಂದು ಸರಾಸರಿ ಮತ್ತು ಬಹುಲಕ ತುಂಬ ಈಸಿ ಇದೆ. 2 ಈಸಿ ಇರತಕ್ಕಂಥದ್ದನ್ನು ಕಲ್ತ್ಬಿಡಿ. ಓಕೆ, ಕಲ್ತೀರಿ ಅಂತ ಭಾವಿಸ್ತೇನೆ. ಇನ್ನು ನಿರ್ದೇಶಾಂಕ ರೇಖಾಗಣಿತ ಅಂತ ಇದೆ. ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಸುಮಾರು 4 ಸೂತ್ರಗಳು ಕಂಡುಬರ್ತವೆ. ಆ 4 ಸೂತ್ರಗಳಿಂದನೇ ಏನು ಮಾಡಬೇಕು 3 ಅಂಕದ ಪ್ರಶ್ನೆಯನ್ನು ಕೊಡ್ತಾನೆ. ಈಸಿಯಾಗಿ ನೀವೇನು ಮಾಡ್ಬೋದು, ಬರಿಬಹುದು. ಓಕೆನಾ. ಇನ್ನು ವರ್ಗ ಸಮೀಕರಣದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ವರ್ಗ ಸಮೀಕರಣದಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳನ್ನು ನೋಡಬೇಕಾಗ್ತದೆ. ಹೇಳಿಕೆ ರೂಪದ ಹೇಳಿಕೆಗಳ ರೂಪದಲ್ಲಿ ಪ್ರಶ್ನೆಗಳು ಕಂಡು ಬರ್ತವೆ. ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿರ್ತದೆ. ಇನ್ನು ಸಂಬಂಧಪಟ್ಟಂತೆ ವಿಸ್ತೀರ್ಣ ಕಂಡುಹಿಡಿಯೋದು ಅಥವಾ ವೃತ್ತದ ಮೇಲಿನ ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಎನ್ನುವ ಕಾನ್ಸೆಪ್ಟ್ ಮೇಲೆ 3 ಅಂಕದ ಒಂದು ಪ್ರಶ್ನೆ ಖಂಡಿತವಾಗಿ ಬರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ಓಕೆ, ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಲ್ಲಿ ನೀವು 4 ಮತ್ತು 3 ಅಂಕಗಳಲ್ಲಿ ಸುಲಭವಾಗಿ ನೀವೇನು ಮಾಡುವುದು ಅಂಕಗಳನ್ನು ಗಳಿಸಬಹುದು. ಓಕೆನಾ.
ಇನ್ನು ಮುಂದಿನದಾಗಿ 2 ಅಂಕದ ಪ್ರಶ್ನೆಗಳ ವಿಭಾಗವನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಮೊತ್ತ ಅಥವಾ ಎನ್ನನೇ ಪದವನ್ನು ಕಂಡುಹಿಡಿತಕ್ಕಂತಹ ಕಾನ್ಸೆಪ್ಟ್ ಮೇಲೆ 2 ಅಂಕದ ಪ್ರಶ್ನೆಯನ್ನು ಕೊಡ್ತಾನೆ. ಯಾವ್ಯಾವುದಪ್ಪ, ಯಾವ ಸೂತ್ರದ ಮೇಲೆ ಅಂದರೆ ಒಂದು SN = n/2 2a + n - 1d ಇದು ಮೊತ್ತ ಕಂಡುಹಿಡಿಯೋ ಸೂತ್ರ. ಓಕೆ, ಇನ್ನು ಎನ್ನನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ n = a + n - 1d ಈ ಒಂದು ಫಾರ್ಮುಲಾದ ಮೇಲೆ ಲೆಕ್ಕ ಬರ್ತದೆ. ಓಕೆ, ಎರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ 2 ಅಂಕ ಫಿಕ್ಸ್ ಆಗಿ ನೀವು ಪಡಿಬೋದು. ಇನ್ನು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸುವುದು ಒಂದು ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟು. ಈ ರೀತಿಯಾದಂಥ ಲೆಕ್ಕಗಳನ್ನು ಕೊಟ್ಟಿರ್ತಾನೆ, ಸುಲಭವಾಗಿ ನೀವೇನು ಮಾಡ್ಬೋದು, 2 ಅಂಕನ ಗಳಿಸ್ಬೋದು. ಇನ್ನು ಅಪವರ್ತನ ವಿಧಾನದ ಮೂಲಕ ಮೂಲಗಳನ್ನು ಕಂಡುಹಿಡಿಯೋದು, x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯೋದನ್ನು ಗುಂಪು ಮಾಡುವ ವಿಧಾನ ಮೂಲಕ ಅಪವರ್ತನ ವಿಧಾನದ ಅಂತ ಕರಿತೀವಲ್ಲ, ಗುಂಪು ಮಾಡೋದು, ಅದರ ಮೂಲಕ ನಾವು x ಮತ್ತು y ನ ಬೆಲೆಯನ್ನು ಕಂಡುಹಿಡಿಯೋದು. ಈಸಿಯಾಗಿರ್ತಕ್ಕಂಥ ಲೆಕ್ಕಗಳು 2 ಅಂಕ ಸುಲಭವಾಗಿ ಪಡಿತೇವೆ. ಇನ್ನು ವರ್ಜಿಸುವ ವಿಧಾನ ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದೇ ಬರ್ತಾವೆ. ಸೊ ಅತ್ಯಂತ ಸುಲಭವಾಗಿ ಅಂಕಗಳನ್ನು ನಾವು ಎಲ್ಲಿ ಗಳಿಸ್ಬೋದಪ್ಪ ಅಂದ್ರೆ ಈ ಒಂದು ವರ್ಜಿಸುವ ವಿಧಾನದ ಮೂಲಕ. ಹಾಗೆ ಲಸ ಮತ್ತು ಮಸವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಇಲ್ಲಿ ನೋಡಿ ಈ ರೀತಿಯ ಲೆಕ್ಕಗಳು ಕಂಡುಬರ್ತವೆ. a × b = h × l ಈ ಒಂದು ಫಾರ್ಮುಲಾದ ಮ್ಯಾಗ ಏನು ಮಾಡ್ತಾನಪ್ಪ, ಹೆಚ್ಚು ಲೆಕ್ಕಗಳನ್ನು ಕೊಡ್ತಾನೆ. 2 ಅಂಕ ಸುಲಭವಾಗಿ ನೀವು ಪಡೀರಿ. ಓಕೆ, ಇನ್ನು ಶೋಧಕದ ಮೂಲಕ ಮೂಲಗಳ ಸ್ವಭಾವವನ್ನು ಕಂಡುಹಿಡಿಯೋದು ಇದೇನೈತಲ್ಲ, ಸೊ ಇದು. ಓಕೆ, ಶೋಧಕ = b² - 4ac ಮೂಲಗಳನ್ನು ಕಂಡುಹಿಡಿದು ಈ ಶೋಧಕದ ಮೂಲಕ 2 ಅಂಕಗಳನ್ನು ಸುಲಭವಾಗಿ ನೀವು ಗಳಿಸ್ಬೋದು. ಇನ್ನು ತ್ರಿಕೋನಮಿತಿಯ ಅನುಪಾತದ ಲೆಕ್ಕಗಳು ಅದಾವಲ್ಲ, 6 ಅನುಪಾತಗಳು, ಅದರ ಮೇಲೆ ಕಾನ್ಸೆಪ್ಟ್ ಮೇಲೆ ಲೆಕ್ಕಗಳನ್ನು ಕೊಡ್ತಾನೆ. 2 ಅಂಕ ಸುಲಭವಾಗಿರ್ತಕ್ಕಂಥ ಲೆಕ್ಕಗಳನ್ನೇ ಈ ಒಂದು ತ್ರಿಕೋನದ ಮಿತಿ ಮೇಲೆ ಕೊಡ್ತಾನೆ. ಇನ್ನು ನೆಕ್ಸ್ಟ್ ದೂರ ಸೂತ್ರದ ಮೂಲಕ ಮೂಲಗಳನ್ನು ಕಂಡುಹಿಡಿಯೋದು xy ಐತಲ್ಲ, ಸೊ ಅದು. ಓಕೆ, ಸೊ ದೂರ ಸೂತ್ರ ಇದು ಯಾವುದಪ್ಪ ಅಂದರೆ √x2 - x1² + y2 - y1² ಈ ಒಂದು ಕಾನ್ಸೆಪ್ಟ್ನ ಮೇಲೆ ಲೆಕ್ಕಗಳು ಬರ್ತಕ್ಕಂಥದ್ದು. ಇನ್ನು 1 ಅಂಕದ ಪ್ರಶ್ನೆಗಳ ವಿಭಾಗವನ್ನು ನೋಡ್ತಾ ಹೋಗೋಣ. ಯಾವಪ್ಪ ಅಂದರೆ ಒಂದು ವಾಸ್ತವ ಸಂಖ್ಯೆಗಳ ಮೇಲೆ 1 ಅಂಕದ ಒಂದು ಪ್ರಶ್ನೆ ಬರ್ತದೆ. ಹಾಗೆ ಬಹುಪದೋಕ್ತಿಗಳ ಮೇಲೆ 1 ಅಂಕದ 2 ಪ್ರಶ್ನೆಗಳು ಬರ್ತವೆ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ಎನ್ನುವ ಪಾಠದ ಮೇಲೆ 1 ಅಂಕದ 2 ಪ್ರಶ್ನೆಗಳು ಕಂಡುಬರ್ತವೆ. ವರ್ಗ ಸಮೀಕರಣಗಳಲ್ಲಿ 1 ಅಂಕದ 1 ಪ್ರಶ್ನೆ ಕಂಡುಬರ್ತದೆ. ಹಾಗೆ ಸಮಾಂತರ ಶ್ರೇಣಿಗಳು ಪಾಠದಲ್ಲಿ 1 ಅಂಕದ ಪ್ರಶ್ನೆಗಳು ಬರ್ತವೆ. ತ್ರಿಭುಜಗಳು ಎನ್ನುವ ಪಾಠದ ಮೇಲೆ 1 ಅಂಕದ 2 ಪ್ರಶ್ನೆಗಳು ಕಂಡುಬರ್ತವೆ. ಅಷ್ಟೇ ಅಲ್ಲದೆ ರೇಖಾಗಣಿತದಲ್ಲಿ ನಿರ್ದೇಶಾಂಕ ರೇಖಾಗಣಿತ ಅಂತ ಇದೆ. ಈ ನಿರ್ದೇಶಾಂಕ ರೇಖಾಗಣಿತದಲ್ಲಿ 1 ಅಂಕದ 1 ಪ್ರಶ್ನೆ ಕಂಡುಬರ್ತದೆ. ನೆಕ್ಸ್ಟು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 1 ಅಂಕದ 1 ಪ್ರಶ್ನೆ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇಲ್ಲಿ ಸೂತ್ರಗಳು ಬರ್ತಾವೆ. ಓಕೆ, ಸೂತ್ರವನ್ನು ಕೊಡ್ತಕ್ಕಂಥ ಸಂಭವನೀಯತೆ ಜಾಸ್ತಿ ಸೂತ್ರಗಳು. ಓಕೆ, ಇಲ್ಲಿ 1 ಅಂಕದ 2 ಪ್ರಶ್ನೆಗಳು ಕಂಡುಬರ್ತವೆ. ಅಷ್ಟೇ ಅಲ್ಲದೆ ಸಂಖ್ಯಾಶಾಸ್ತ್ರದಲ್ಲಿ 1 ಅಂಕದ 1 ಪ್ರಶ್ನೆ ಕಂಡುಬರ್ತೈತಿ ಮತ್ತು ಸಂಭವನೀಯತೆಯಲ್ಲಿ 1 ಅಂಕದ 1 ಪ್ರಶ್ನೆಗಳು ಕಂಡುಬರ್ತವೆ. ಓಕೆನಾ. ಸೊ ಇಲ್ಲಿ ಇವತ್ತಿನ ದಿನ ನಾವು ಏನು ಮಾಡಿದ್ವಿ, 1 ಅಂಕ 2 ಅಂಕ 3 ಅಂಕ ಹಾಗೆ 4 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ. ಹಾಗಾದರೆ 5 ಅಂಕದ ಪ್ರಶ್ನೆ ಎಲ್ಲಿ ಬರ್ತದಪ್ಪ? ಸೊ 5 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆ ಇಲ್ಲಿಂದ ಬರ್ತೈತಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಅಂದು 5 ಅಂಕದ ಪ್ರಶ್ನೆ ಬರ್ತಕ್ಕಂಥ ಚಾಪ್ಟರ್ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎಂಬುವ ಪಾಠದಿಂದ 5 ಅಂಕದ ಪ್ರಶ್ನೆ ಪಕ್ಕ ಬರ್ತದೆ. ಇಲ್ಲಿ 2 ಆಪ್ಷನ್ ಕೊಟ್ಟಿರ್ತಾನೆ. ಆಪ್ಷನ್ ಯಾವುದಾದ್ರೂ ಒಂದನ್ನು ನೀವೇನು ಮಾಡಬೇಕಾಗ್ತದೆ, ಬರಿಬೇಕಾಗ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಎಲ್ಲ ಒಂದು ಪ್ರಮುಖ ಪ್ರಶ್ನೆಗಳ ವಿಭಾಗಗಳನ್ನು ನೋಡ್ತಾ ಹೋದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಾಕಷ್ಟು ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಕೆಲವೇ ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲದೆ ಸ್ಫೂರ್ತಿಯನ್ನು ನೀಡುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಹೈಪ್ ಬಟನನ್ನು ಕ್ಲಿಕ್ ಮಾಡಿ, ಅದರಿಂದ ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ವಿಡಿಯೋ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಸರಬರಾಜಾಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್.